ಚುನಾವಣೆ ನಮ್ಮ ಹೆಸರು ವೈ ಎಂ ಫಕ್ರುದ್ದೀನ್ ಅಂತೇಳಿ ತಂಜಿಮುಲ್ ಮುಸ್ಲಿಮನ್ ಕಮಿಟಿಯ ಮಾಜಿ ಪ್ರಧಾನ ಕಾರ್ಯದರ್ಶಿ. ಸರ್, ಇದು ನಮ್ಮ ಚುನಾವಣೆ ದಾವಣಗೆರೆ ದಕ್ಷಿಣ ಭಾಗದ್ದು. ಇದು ಪೂರ್ತಿ ಸ್ಟೇಟ್ ಲೆವೆಲಿಗೆ ಚರ್ಚೆ ಆಗೋಕ್ಕೆ ಕಾರಣ ಏನಂತ ಹೇಳಿದರೆ, ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ವೈಮನಸ್ಸಿತ್ತು ಮುಸಲ್ಮಾನರಲ್ಲಿ, ನಮಗೆ ಟಿಕೆಟ್ ಬೇಕು ಅಂಥೇಳಿ ಭಾಳ ಚರ್ಚೆಗಳಾದವು. ಮುಖ್ಯಮಂತ್ರಿ ಹತ್ರನೂ ಕೇಳಿದ್ವಿ, ರಾಜ್ಯಾಧ್ಯಕ್ಷರ ಹತ್ರನೂ ಕೇಳಿದ್ವಿ, ನಮ್ಮ ನಾಯಕರಾದ ಜಮೀರ್ ಅಹಮದ್ ಸಾಹೇಬ್ರ ಹತ್ರ ನಾವು ಕೇಳಿದ್ವಿ, ಮನವಿ ಮಾಡಿದ್ವಿ. 99 ಸರ್, ಇದು ಪ್ರಯತ್ನ ಮಾಡಿದರು, ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದರು. ಏನು ಸರ್? 99 ಅದು ಮುಹಿಬುಲ್ಲಾ ಖಾನ್ ಅವರು ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದರು. ಅದು ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಆಮೇಲೆ ಟಿಕೆಟ್ ನಮ್ಮ ಶಾಮನೂರು ಸಮರ್ಥವರಿಗೆ ಟಿಕೆಟ್ ಆಯ್ತು. ಸಮಸ್ಯೆ 50% ಬಗೆಹರಿದಿತ್ತು. ಯಾವ ವಾಟ್ಸಪ್ನಲ್ಲಿ ಟ್ರೋಲು ಆಗ್ತಿದ್ದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಆಗ್ತಿದ್ದಿಲ್ಲ. ಸಮಸ್ಯೆ ಮತ್ತೆಲ್ಲಿ ಉದ್ಭವ ಆಗ್ತದೆ ಅಂತ ಹೇಳಿದರೆ, ರಾಜ್ಯ ಕಾಂಗ್ರೆಸ್ಸಿಂದ ಇಬ್ಬರಿಗೆ ಸ್ಟಾರ್ ಕ್ಯಾಂಪೇನ್ ಆಗಿ ಕಳಿಸ್ತಾರೆ. ಒಬ್ಬರು ಉಸ್ತುವಾರಿಯಾಗಿ, ಒಬ್ಬರು ರಿಜ್ವಾನ್ ಅರ್ಷದ್ ಸಾಹೇಬ್ರು ಅಂತೇಳಿ, ಇನ್ನೊಬ್ಬರು ಸಲೀಂ ಅಹಮದ್. ಅವರಿಗೆ ಮೊದಲನೇದಾಗಿ ಜವಾಬ್ದಾರಿ ಏನು ಕೊಟ್ಟರು ಅಂತ ಹೇಳಿದರೆ, ಸಾದಿಕ್ ಪಲ್ವಾನ್ರು ನಮ್ಮ ಮುಸ್ಲಿಂ ಸಮಾಜದ ಮಾಜಿ ಅಧ್ಯಕ್ಷರು. ಅವ್ರ ಪೀರಿಯಡ್ನಲ್ಲಿ ನಾನು ಮಾಜಿ ಪ್ರಧಾನ ಕಾರ್ಯದರ್ಶಿ, ಅವ್ರ ಜೊತೆಗೆ ನಾನು ಕೆಲಸ ಮಾಡಿದವರು. ಅವರು ಬಂಡಾಯ ಕಾಂಗ್ರೆಸ್ಸಿಗೆ ನಾಮಪತ್ರ ಸಲ್ಲಿಸ್ತಾರೆ. ನಾಮಪತ್ರ ಕೊನೆ ದಿನ ಚುನಾವಣಾ ಆಯೋಗ ಒಂದು ನಿಗದಿ ಉತ್ಪಡಿಸ್ತಿದ್ದೆ, 26ನೇ ತಾರೀಕು 3 ಗಂಟೆಗೆ ಲಾಸ್ಟ್ ಅಂತೇಳಿ. ಇವರು ಬಂಡಾಯ ಶಮನ ಮಾಡೋರು 2:45 ಬರ್ತಾರೆ, 15 ನಿಮಿಷ ಮುಂಚೆ ಬರ್ತಾರೆ. ಒಂದು ಕಾಮತ್ ಹೋಟ್ಲನ್ನ ಟೀ ಕುಡಿಯೋಕೆ ಹೋದರೆ, ಟೀ ಆರ್ಡ್ರ್ ಕೊಟ್ಟರೆ ಟೀ ತಂದು ಕೊಡೋ ತನಕ 20 ನಿಮಿಷ, 15ರಿಂದ 20 ನಿಮಿಷ ಬೇಕು. ಪ್ರಿಂಟ್ ಮೀಡಿಯಾದಲ್ಲಿ ಆಮೇಲೆ ಮಾಧ್ಯಮದಲ್ಲಿ ಬರ್ತಾ ಇದ್ದೆ, ಸಾದಿಕ್ ಪಲ್ವಾನ್ರು ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡಾಗೆ ಮನಸ್ಪೂರ್ವ ಇಚ್ಛೆ ಮಾಡಿದ್ದಾರೆ, ಅವ್ರಿಗೆಲ್ಲರೂ ಬೆಂಬಲ ಕೊಡ್ತಿದ್ದಾರೆ, ಬೆಂಬಲ ಸೂಚಿಸಿದ್ದಾರೆ ಅಂಥೇಳಿ ಎಲ್ಲರಿಗೂ ಗೊತ್ತಿದ್ದದು. ಇಲ್ಲಿ ಬರ್ತಕ್ಕಂಥ ಬಂಡಾಯ ಶಮನ ಮಾಡೋಕ್ಕೆ ಬರ್ತಕ್ಕಂಥ ಇಬ್ಬರ ಲೀಡ್ರಿಗೂ ಗೊತ್ತಿದ್ದದು. ಇವ್ರು ಯಾವಾಗ ಬರಬೇಕು, ಒಂದು ದಿವಸ ಮುಂಚೆ ಬರಬೇಕು. ಒಂದು ಸಿಟ್ಟಿಂಗ್ನಲ್ಲಿ ಯಾವ ಬಗೆಹರಂಗಿಲ್ಲ. ಬಂಡಾಯ ಶಮನ ಮಾಡೋದು ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಆದಂಥ ಪಲ್ವಾನರಿಗೆ ಆದಂಥ ಅಭಿಮಾನ ಬಳಗ ಇದೆ, ಸ್ನೇಹಿತರ ಬಳಗ ಇದೆ, ಅಭಿಮಾನ ಬಳಗ ಅಂತ ಭಾಳ ಇದೆ, ಇನ್ಕ್ಲೂಡಿಂಗ್ ನಾನು ಅವ್ರ ಅಭಿಮಾನಿ. ಅವರಿಗೆ ಮನಸ್ಸು ಒಲಿಸೋಕ್ಕೆ, ಕಣದಿಂದ ನಿವೃತ್ತಿ ಮಾಡೋಕ್ಕೆ ಎಷ್ಟು ಗಂಟೆ ಬರ್ತಾರೆ ಮುಂದೆ ಅಂತ ಹೇಳಿದರೆ 15 ನಿಮಿಷ ಮುಂಚೆ ಬರ್ತಾರೆ. 15 ನಿಮಿಷದಲ್ಲಿ ಅದು ಸಮಸ್ಯೆ ಬಗೆಹರಿತೈತೆ. ಇವರು ಅದು ಯಾವ ಮೈಂಡ್ ಸೆಟ್ ಮಾಡ್ಕೊಂಬಂದ್ರೆ ಅದು ನಮಗೆ ಗೊತ್ತಿಲ್ಲ. ಇವತ್ತೇನಾದರೂ ನಮ್ಮ ರಾಜ್ಯಾಧ್ಯಕ್ಷರು ಕ್ರಮ ತಗೋಬೇಕಂತೇಳಿ ಫಸ್ಟ್ ಇವ್ರ ಮೇಲೆ ತಗೋಬೇಕು. ನಾನು ನೇರ ಅಪವಾದ ಮಾಡ್ತಾಯಿದ್ದೀನಿ ಅವ್ರ ಮೇಲೆ. ಫಸ್ಟ್ ಕ್ರಮ ಇವ್ರ ಮೇಲೆ ತಗೋಬೇಕು. ಯಾಕಂತ ಹೇಳಿದರೆ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಸಹಿ ನಿಭಾಯಿಸಿಲ್ಲ ಅವರು. ಬೆಳಿಗ್ಗೆ 8 ಗಂಟೆಗೂ ಅವ್ರು ಕಾರ್ ತಗೊಂಡು ಬಿಟ್ಟಿದ್ರೆ 11 ಗಂಟೆಗೆ ಇಲ್ಲಿ ಇರ್ತಿದ್ರು. ಸಾದಿಕ್ ಪಲ್ವಾನ್ ಸಾಹೇಬರು 11 ಗಂಟೆಯಿಂದನೂ ಕಾಯ್ತಿದ್ದಾರೆ, ಬರ್ತಾರೆ ಅಂತೇಳಿ. ಅವ್ರು ಬಂದಿಲ್ಲ. 15 ನಿಮಿಷದಲ್ಲಿ ಏನು ಸಮಸ್ಯೆ ಬಗೆಹರಿತೈತಿ? ಇವ್ರು ಏನು ಮೈಂಡ್ ಸೆಟ್ ಮಾಡ್ಕೊಂಬಂದಿದ್ರು? ಇವ್ರು ಯಾಕೈತಲ್ಲ ಅವ್ರದ್ದು ಕ್ರಮ ಸಂಖ್ಯೆ, ಅವ್ರದ್ದು ಚಿಹ್ನೆ ಉಳಿಸಿದ್ರು ಮಿಷಿನ್ನಲ್ಲಿ, ಇದ್ರ ಉದ್ದೇಶ ಏನು? ಅದು ಫಸ್ಟ್ ಕ್ಲಿಯರ್ ಮಾಡಬೇಕು. ಆಮೇಲೆ ಇನ್ನೊಂದು, ಅವರಿಗೆ ನಿವೃತ್ತಿಗೊಳಿಸಿದ್ರಲ್ಲ, ಅದು ದಾವಣಗೆರೆ ಲೆವೆಲ್ಲಿಗೆ ಆಗ ಸಮಸ್ಯೆ. ಅದು ನಮ್ಮ ಮಲ್ಲಣ್ಣರು ಇಲ್ಲಿ ಸಮಸ್ಯೆ ಬಗೆಹರಿತಿದ್ರು. ಮಲ್ಲಣ್ಣರಿಗೆ ಇದು ಬಂಡಾಯ ಇದು ಏನದಲ್ಲ, ಹೊಸದೇನಲ್ಲ. ಇದು 2013ರಲ್ಲಿ ಸೈಫುಲ್ಲಾ ಸಾಬ್ JDS ಪಕ್ಷದಿಂದ ಎಲೆಕ್ಷನಿಗೆ ನಿಂತಿದ್ದರು. ಅವಾಗ ಇದೇನು ನಮ್ಮ ಮುಸ್ಲಿಂ ಸಮಾಜದ ಈಗ ಅಧ್ಯಕ್ಷರಾದಾರಲ್ಲ ದಾದು ಸೇಠ್ ಸಾಬ್ ಅಂತೇಳಿ, ಅವರು ನಾವು ಸೇರಿ ಸೈಫುಲ್ಲಾ ಸಾಹೇಬ್ರಿಗೆ ಕೆಲಸ ಮಾಡಿದ್ವಿ. ಯಾಕಂತ ಹೇಳಿದರೆ, ಶಾಮನೂರು ಶಿವಶಂಕರಪ್ಪನವರು ಒಂದು ಪ್ರೆಸ್ ಇದು ಕೊಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ಅವಾಗೂ ಸೈಫುಲ್ಲಾ ಸಾಬ್ ಕಾಂಗ್ರೆಸ್ನಲ್ಲಿ ಇದ್ದರು, ಅವ್ರಿಗೆ ಟಿಕೆಟ್ ಕೇಳಬೇಕಂತೇಳಿ ಕೂಗೆದ್ದಿತ್ತು ಇದೇ ಥರ. ಅವಾಗ ಶಂಕರಪ್ಪ ಹೇಳ್ತಾರೆ, ಮುಸಲ್ಮಾನರಿಗೆ ಇನ್ನೂ ಗೆಲ್ಲುವ ಸಾಮರ್ಥ್ಯ ಇಲ್ಲ ಅಂಥೇಳಿ. ಆ ಪೇಪರ್ ಆಧಾರ ಇಟ್ಕೊಂಡು ಇವರೇ ದಾದು ಸೇಠ್ ಸಾಬ್ ನಮ್ಮ ಸ್ನೇಹಿತರವರು ನಮಗೆಲ್ಲ ಮೀಟಿಂಗ್ ಕರೆದು, ಈ ರೀತಿ ನಮಗೆ ಮುಸಲ್ಮಾನರಿಗೆ ಅವಮಾನ ಆಗಿತ್ತು, ನಾವು ಏನಾರ ತಕ್ಕ ಶಾಸ್ತಿ ಕಲಿಸ್ಬೇಕು, ಕಾಂಗ್ರೆಸ್ಸಿಗೆ ನಾವು ಪಾಠ ಕಲಿಸ್ಬೇಕಂತ ಹೇಳಿದಾಗ, ನಾವು ನೋಡೋಣ ಏನು ಬರ್ತೈತಿ ಇನ್ನು ಮುಂದೆ ಅಂತ ಹೇಳಿದ್ವಿ. ಅವರು ಹೋಗಿ ಪಕ್ಷ ಬಿಟ್ಟು ಜನತಾದಳದ ಟಿಕೆಟ್ ತಗೊಂಬಂದರು. ಆ ಟೈಮ್ನಲ್ಲಿ ನಾವು ಈಗ ಇದಕ್ಕೆ ನಾವು ಉತ್ತರ ಕೊಡಲೇಬೇಕಂತೇಳಿ ಇದ್ದೇ ದಾದು ಸೇಠ್ ಸಾಹೇಬರು ನಾವು ಸೇರಿ ಎಲೆಕ್ಷನ್ ಚುನಾವಣೆ ಮಾಡಿದ್ವಿ. ಅವಾಗ ಇಷ್ಟೇ ಬಂಡಾಯ ಇತ್ತು. ಅವಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಲ್ಲಿಕಾರ್ಜುನ್ ಸಾಹೇಬರು ಭಾಳ ಕರೆಕ್ಟಾಗಿ ಇದು ಮಾಡಿದರು. ಅದು ಮ್ಯಾನೇಜ್ ಮಾಡಿದ್ರು. ಆ ಟೈಮ್ನಲ್ಲಿ ಶಂಕರಪ್ಪ ಅವರು 10,000 15,000 ಅಂತ ಗೆಲ್ಲೋದು 40,000 ಚಿಲ್ಲರ ಓಟಿಂದ ಗೆದ್ದರು. ಇವ್ರಿಗೆ ಇದೇನಿದಲ್ಲ ಬಂಡಾಯ ಶಮನ ಮಾಡೋದು ದೊಡ್ಡದಿದ್ದಿಲ್ಲ, ಇವರೇ ಮಾಡಗೊತ್ತಿದ್ದು. ಇಂಥ ಎಲೆಕ್ಷನ್ ಅವರು ಈ ವಯಸ್ಸಿಗೆ ಒಂದು 30-40 ಮಾಡಿರ್ಬೇಕು. ಜಿಲ್ಲಾ ಪಂಚಾಯತ್
ಆಮೇಲೆ ಮಹಾನಗರ ಪಾಲಿಕೆ, ಆಮೇಲೆ MLA MP ಅಂತ ಭಾಳ ಚುನಾವಣೆ ಮಾಡಿದ್ದಾರೆ. ಅವ್ರಿಗೇನು ದೊಡ್ಡದಾಗ್ತಿದ್ದಿಲ್ಲ. ಇದು ಬಂದು ಸುಮ್ಮನೆ ಐತಲ್ಲ, ಹೊರಗಿಂದ ಬಂದು ನಮಗೆ ಸಮಸ್ಯೆ ಮಾಡಿ ಹೋದ್ರು. ಅವರು ಚಿಹ್ನೆ ಉಳಿದಲ್ಲ ಫೈನಾನ್ಸ್ ಸಾಹೇಬ್ರದ್ದು, ಆ ಚಿಹ್ನೆ ಮೇಲೆ ಯಾರಾದರೂ ಅವ್ರಿಗೆ ಅಭಿಮಾನ ಬಳಗ ಭಾಳ ಐತಿ. 1000 1,000 2,000 ಓಟ್ ಹಾಕಿದ್ರೆ ಅಷ್ಟೇ ಓಟಿಂದ ನಮ್ಮ ಪಕ್ಷದ ಅಭ್ಯರ್ಥಿಗೆ ಹಿನ್ನಡೆ ಆದರೆ ಇದಕ್ಕೆ ಜವಾಬ್ದಾರಿ ಯಾರು? ಇದು ನೇರ ಜವಾಬ್ದಾರಿ ಜಮೀರ್ ಅಹಮದ್ ಮತ್ತು ಸಲೀಂ ಅಹಮದ್ ಅವರು ತಗೋಬೇಕಿದ್ದು. ಇವರು ಸಲೀಂ ಅಹಮದ್ ಆಮೇಲೆ ರಿಜ್ವಾನ್ ಅರ್ಷದ್ ಅವರು ತಗೋಬೇಕಿದ್ದು. ಯಾಕೆಂದರೆ ನಮಗೆ ಇದರಿಂದ ಭಾಳ ದುಃಖ ಆಗ್ತಾ ಇದೆ. ಆಮೇಲೆ ಗುಲ್ಬರ್ಗಾದಿಂದ ಈಗ ನಮ್ಮ ವಕ್ಬೋರ್ಡಿಂದ ಚೇರ್ಮನ್ ಇದ್ದಾರೆ. ಗುಲ್ಬರ್ಗ ಖಾಜಾ ಬಂದೇ ನವಾಜ್ ಯೇಸುದರಾಜ್ ರಹಮತುಲ್ಲಾ ಅಲೆ ದರ್ಗಾಂದ ಪೀಠಾಧ್ಯಕ್ಷರವರು. ಅವರಿಗೆ ಪೂಜಾ ಹೋಟ್ಲಲ್ಲಿ ಕರೆಸ್ತಾರೆ ಅವರು ಮುಸಲ್ಮಾನರು ಇದು ಮಾಡೋಕ್ಕೆ, ಮುಸಲ್ಮಾನರು ಮನಸ್ಸು ಪರಿವರ್ತನೆ ಮಾಡೋಕ್ಕೆ ಕರೆಸ್ತಾರೆ ಅವರು. ಕರೆಸಿ ಎಲ್ಲ ಮಸೀದಿ ಮುತ್ತಳ್ಳಿಗಳಿಗೆ, ಕಾರ್ಯದರ್ಶಿಗಳಿಗೆ, ಆಮೇಲೆ ಧರ್ಮಗುರುಗಳಿಗೆ ಫೋನ್ ಮಾಡ್ತಾರೆ ಇವ್ರು ಲೀಡ್ರ್ ಇಲ್ಲೇ, ಇನ್ಕ್ಲೂಡಿಂಗ್ ಸಲೀಂ ಅಹಮದ್ ಆಮೇಲೆ ರಿಜ್ವಾನ್ ಅರ್ಷದ್. ಅವರಿಗೆ ವಾಪಸ್ ಇದು ಉತ್ತರ ಬರ್ತೈತಿ, ನಾವು ಈ ಮೀಟಿಂಗಿಗೆ ಅಟೆಂಡ್ ಆಗಲ್ಲ, ಬೈಕಾಟ್ ಮಾಡ್ತೀವಿ ಅಂತೇಳಿ. ಅವಾಗ ಅನಿವಾರ್ಯ ಏನು ಮಾಡಿದ್ರು ರಾತ್ರಿಯವರು, ಅವಾಗ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬ್ರು, ನಾನು ಪೂಜಾ ಹೋಟ್ಲಿಗೆ ಹೋಗಿದ್ದೆ. ನಾನು ಕಂಡಿದ್ದಿದ್ದು, ನನಗೆ ಯಾರು ಇವತ್ತೆಲ್ಲ ಹೇಳ್ಕೊಟ್ಟಿದ್ದಲ್ಲ, ನನಗೆ ಯಾರು ಹೇಳಿದ್ದಲ್ಲ. ಪೂಜಾ ಹೋಟ್ಲಿಗೆ ಹೋದರೆ ಅಲ್ಲಿ ಲೋಕಲ್ ಧರ್ಮಗುರುಗಳು ಮುತ್ತೋಲಿಗಳು ಯಾರೂ ಇದ್ದಿಲ್ಲ. ಬೇರೆ ಊರಿಂದ ಅವ್ರಿಗೆ, ಯಾಕಂದರೆ ಅವರು ಸೂಫಿ ಸಂತರವರು ಗುಲ್ಬರ್ಗದಿಂದ ಬಂದಿದ್ದು, ಅವ್ರಿಗೆ ಆಯ್ತಲ್ಲ ಭಾಳ ಭಕ್ತ ಇದು ಇದೆ. ಅವ್ರು ಬಂದು ಮೀಟಿಂಗ್ ಅಟೆಂಡ್ ಮಾಡಿ ಹೋದರು. ಅವಾಗ ಇವ್ರಿಗೆ ಗೊತ್ತಿತ್ತು, ರಿಜ್ವಾನ್ ಅರ್ಷದರಿಗೆ, ಸಲೀಂ ಅಹಮದ್ ಸಾಹೇಬ್ರಿಗೆ ಗೊತ್ತಿತ್ತು ಇಲ್ಲಿ ಮುಸಲ್ಮಾನರಲ್ಲಿ ವೈಮನಸ್ಸಿದೆ, ಇಲ್ಲಿ ಏನು ಮಾಡಬೇಕಿದ್ದು ಅಂಥೇಳಿ. ಅದಕ್ಕೆ ಏನು ಕ್ರಮ ತಗೊಂಡ್ರಿ ಇವರು? ಒಬ್ಬ ಧರ್ಮಗುರುಗಳ ಮನೆಗೆ ಹೋಗಿ ಇವ್ರು ಭೇಟಿ ಮಾಡಿಲ್ಲ. ಅವ್ರಿಗೆ ಆಯ್ತಲ್ಲ ಮನಸ್ಸು ಪರಿವರ್ತನೆ ಮಾಡೋ ಕೆಲಸ ಮಾಡಿಲ್ಲ. ಇಲ್ಲಿ ಮತ್ತು ಇವ್ರು 15-20 ದಿವಸ ಬಂದು ಇವ್ರು ಏನು ಮಾಡಿದ್ರು? ಇವ್ರು ಬರೀ ಬೇರೆ ಮೇಲೆ ಇವ್ರು ಬರೀ ಆಯ್ತಲ್ಲ ಅವ್ರದ್ದು ತಪ್ಪು ತೋರಿಸ್ತಾರ. MLC ಜಬ್ಬರ್ ಸಾಹೇಬ್ ಮೇಲೆ ತಪ್ಪು ತೋರಿಸ್ತಾರ, ಆಮೇಲೆ ಮಿನಿಸ್ಟರ್ ಜಮೀರ್ ಅಹಮದ್ ಮೇಲೆ ತಪ್ಪು ತೋರಿಸ್ತಾರ. ಇವ್ರು ಬಂದು ಏನು ಮಾಡಿದ್ರು ಇಲ್ಲಿ? ಇವ್ರು ಬಂದು ಏನು ಮಾಡಿದಂತ ಇದು ಬೇಕ್ರ, ರಿಪೋರ್ಟ್ ಬೇಕ್ರ. ಆಮೇಲೆ ಹೆಂಗೆಂಗೋ ಎಲೆಕ್ಷನ್ ಆಯ್ತು, ಮುಗೀತು, ಮತ್ತು ಆರಾಮಾಗಿ ಬಿಡೋಪ್ಪ ಆದಾಗ 4ನೇ ತಾರೀಕಿಗೆ ಏನೇನಾಗ್ತದೆ ನೋಡೋಣ ಫಲಿತಾಂಶ ಅಂತೇಳಿ ದೇವ್ರ ಮೇಲೆ ಭಾರ ಹಾಕೊಂಡು ಕುಂತಿದ್ದೆ ನಾವು. ಎಲೆಕ್ಷನ್ ಮುಗಿದು 48 ಗಂಟೆ ಆಗಿಲ್ಲ, KPCC ಆಫೀಸ್ನಲ್ಲಿ ಮೀಟಿಂಗ್ ಪ್ರೆಸ್ ಮೀಟ್ ಕರೆದು ದಾವಣಗೆರೆ ದಂಗಲ್ ನಮ್ಮ ಹಿರಿಯ ನಾಯಕರಿಗೆ ನಮಗೆ ಬೆನ್ನಿಗೆ ಚೂರಿ ಆಗಿಬಿಟ್ರು. ಈಗ ನಾವು ಆಲ್ರೆಡಿ ಸೋತ್ಬಿಟ್ಟಿದ್ದೀವಿ, ನಮ್ಮ ಹತ್ರ ಏನೂ ಇಲ್ಲ ಅಂತೇಳಿ ಅಷ್ಟು ಇದು ಮಾಡಿದರು. ಅದು ಪೂರ್ತಿ ಸ್ಟೇಟ್ ಲೆವೆಲಿಗೆ ಚರ್ಚೆ ಆಗಂಗೆ ಮಾಡಿದರು. ಇವರು ಇಬ್ಬರು ಏನಾದ್ರು ಮಹಾನ್ ವ್ಯಕ್ತಿಯಿಂದನೇ ಇವತ್ತು ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇರೋದು. ಒಬ್ಬ ಧರ್ಮಗುರುಗಳ ಮನೆಗೆ ಹೋಗಿ ಇವ್ರು ಮೀಟ್ ಮಾಡಿಲ್ಲ, ಅವ್ರಿಗೆ ಮನಸ್ಸು ಹೊಲಿಸೋದು ಕೆಲಸ ಮಾಡಿಲ್ಲ. ಈಗ ಎಷ್ಟೋ ಮಠ ಅದಾವು. ಈಗ ತುಮಕೂರು ಸಿದ್ಧಗಂಗಾ ಸ್ವಾಮಿ ಮಠಕ್ಕೆ ಅವರು ದಿಲ್ಲಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರ್ತಾರೆ, ರಾಷ್ಟ್ರಪತಿ ಬರ್ತಾರೆ. ಇವರೈತಲ್ಲ ನಮ್ಮ ಧರ್ಮಗಳು ಮನೆ ಇಲ್ಲೇ ಇದೆ. ಆಮೇಲೆ ಅವ್ರದ್ದೇ ಆದಂಥ ಒಂದು ಪ್ರತ್ಯೇಕ ಒಂದು ಕಚೇರಿ ಐತೆ ಅವ್ರದ್ದು. ಅಲ್ಲಿ ಹೋಗಿ ಇವರತ್ತೆಲ್ಲ ಭೇಟಿ ಮಾಡಿ ಅವ್ರು ಏನಾರ ಇದು ಮಾಡಬಹುದು, ಏನು ಮಾಡಿಲ್ಲ. ಅವರು ಒಬ್ಬ ಧರ್ಮಗುರುಗಳಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಅವರು ಮುಸ್ಲಿಂ ಸಮಾಜದವರಿಗೆ ನಮಗೆ ರೋಲ್ ಮಾಡಲು ಇವರಲ್ಲ, ನಮಗೆ ಐತಲ್ಲ ನಮ್ಮ ಧರ್ಮಗುರುಗಳು ನಮಗೆ ಐತಲ್ಲ ರೋಲ್ ಮಾಡಲು. ಅವ್ರಿಗೆ ಒಬ್ಬರಿಗೂ ಇವರೈತಲ್ಲ ಮನಸ್ಸು ಹೊಲಿಸೋ ಕೆಲಸ ಮಾಡಿಲ್ಲ. ಭಾಳ ತಪ್ಪು ಲೋಪಗಳಾಗಿದೆ. ಅದಕ್ಕೋಸ್ಕರ ಜಬ್ಬರ್ ಸಾಹೇಬ್ರ ಮೇಲೆ ಏನು ನೀವು ಆಕ್ಷನ್ ತಗೊಂಡಿರ, ಅದು ನಾವು ಐತಲ್ಲ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅವ್ರದ್ದು ಶಿಸ್ತು ಕ್ರಮ ಏನು ತಗೊಂಡಿಲ್ಲ, ಅದು ವಾಪಸ್ ತಗೋಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀವಿ. ಏನು ಸರ್? ಗಡುವು ಇಲ್ಲ ಸರ್. ಗಡುವು ಯಾರಿಗೆ ಕೊಡ್ತಾರಂದ್ರೆ ನಮ್ಗಿನ ತೆಳಗಿದ್ದಾರೆ, ಅವ್ರು ನಮ್ಗಿನ ಮೇಲೆ ಇದ್ದಾರೆ. ನಾವು ಅವರಿಗೆ ಕಳಕಳಿ ಮನವಿ ಮಾಡ್ತಾ ಇದ್ದೀವಿ. ಯಾರು ಸರ್? ಸಮಾಜಕ್ಕಿಂತ ಅಲ್ಲ ಸರ್, ಪಕ್ಷದಿಂದ ಅವರು ಒಂದು ಒಳ್ಳೆ ಹುದ್ದೆನಲ್ಲಿ ಇದ್ದಾರೆ. ಅವರು ಆಗ್ರಹ ಪಡಿಸ್ತೀವಿ ನಾವು, ಅವ್ರಿಗೆ ಗಡುವು ಕೊಡಲ್ಲ. ನಾವು ಬೇಡ್ಕಂತಿದ್ದೀವಿ ಸರ್. ನಾವು ಬೇಡ್ಕನ್ನೋದು ಡಿಮ್ಯಾಂಡ್ ಅದರಾಗೆ ಬಂತದ್ದು. ಅಲ್ಲ ಸರ್, ನಡೆದಿರೋದು ರಿಯಲ್ ಫ್ಯಾಕ್ಟ್ ನಿಮ್ಮ ಮುಂದೆ, ನಮ್ಮ ಮುಂದೆ ಇದೆ. ಸರ್, ಪತ್ರ ಬರೆಯೋಕೆ ಇಲ್ಲಿ ಮುಚ್ಚುಮರಿ ಏನಾಗಿಲ್ಲ, ಇಲ್ಲಿ ಓಪನ್ ಆಗಿರೋದು. ಯಾವ ಧರ್ಮಗಳು ಯಾರು ಫಂಕ್ಷನಿಗೆ ಬಂದಿಲ್ಲ, ಯಾರು ಇರ್ತಾರೋ ಅವ್ರು ಕನ್ವಿನ್ಸ್ ಮಾಡಿ ಅವ್ರಿಗೆ ಕೇಳ್ರಿ.